ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ ಒಂದು ವಿಡಿಯೋದಲ್ಲಿ ಅಡಿಕೆಯನ್ನು ಹೇಗೆ ಕೊಯ್ಯುವುದು ಅಂತ ತೋರಿಸಿದ್ವಿ. ಒಂದು ವೇಳೆ ನೀವು ನೋಡಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಮೇಲೆ ಲಿಂಕ್ ಅನ್ನು ಪಿನ್ ಮಾಡಿದ್ದೇನೆ, ನೀವು ಚೆಕ್ ಮಾಡಬಹುದು. ಈಗ ನಾವು ಹಣ್ಣಾದ ಅಡಿಕೆಯನ್ನು ಮರದಿಂದ ಕೊಯ್ದ ಮೇಲೆ ಅದನ್ನು ಮಾರುವ ಮೊದಲು ಏನೆಲ್ಲ ಪ್ರೋಸೆಸ್ ಇರ್ತದೆ ನೋಡುವ ಬನ್ನಿ. ಮೊದಲಿಗೆ ಕೊಯ್ದ ಹಣ್ಣಾದ ಅಡಿಕೆಯನ್ನು ಸುಮಾರು 35ರಿಂದ 48 ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಹೀಗೆ ಬಿಸಿಲಿನಲ್ಲಿ ಒಣಗಿದ ಅಡಿಕೆಯನ್ನು 35 ಅಥವಾ 48 ದಿನಗಳ ಬಳಿಕ 1 ಅಥವಾ 2 ಒಣಗಿದ ಅಡಿಕೆಯನ್ನು ಕಟ್ ಮಾಡಿ ನೋಡಬೇಕು. ಆಗ ಅಡಿಕೆ ನೀರಿನ ಪಸೆ ಇಲ್ಲದೆ ಕಂಪ್ಲೀಟ್ ಡ್ರೈ ಆಗಿದ್ರೆ ಅದನ್ನು ಸಿಪ್ಪೆ ಸುಲಿಲಿಕ್ಕೆ ಶುರು ಮಾಡಬಹುದು. ಹೀಗೆ ಒಣಗಿದ ಅಡಿಕೆಯನ್ನು ಇಮಿಡಿಯೇಟ್ ಸುಲಿಬೇಕು ಅಂತ ಇಲ್ಲ, ತೇವಾಂಶ ಇಲ್ಲದ ಜಾಗದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬಹುದು ಮತ್ತು ನಮಗೆ ಬೇಕಾದಾಗ ಅದನ್ನು ಸುಲಿಸಿ ಮಾರಬಹುದು. ಒಂದು ವೇಳೆ ನಮಗೆ ಅಡಿಕೆ ಸುಲಿಲಿಕ್ಕೆ ಬರುವುದಿಲ್ಲ ಅಂದರೆ ಅಡಿಕೆ ಸುಲಿಯುವವರಿಗೆ ನಾವು ಕೆಜಿಗೆ ಇಷ್ಟು ಅಂತ ಪೇ ಮಾಡಬೇಕು. ಹೇಗೆಂದರೆ ಅಡಿಕೆ ಚೆನ್ನಾಗಿ ಒಣಗಿ ಒಳ್ಳೆ ಕ್ವಾಲಿಟಿ ಇದ್ದರೆ 1 kg ಅಡಿಕೆ ಸುಲಿದಿದ್ದಕ್ಕೆ 14 ರೂಪಾಯಿ ತೆಗಿತಾರೆ. ಒಂದು ವೇಳೆ ಒಣಗಿದ ಅಡಿಕೆ ಕ್ವಾಲಿಟಿ ಒಳ್ಳೆದಿಲ್ಲ ಅಂದರೆ 1 kg ಅಡಿಕೆ ಸುಲಿದದ್ದಕ್ಕೆ 16 ರೂಪಾಯಿಯನ್ನು ತೆಗಿತಾರೆ. ಈ ರೇಟು ಫಿಕ್ಸ್ ಆಗಿರುವುದಿಲ್ಲ, ಆವಾಗವಾಗ ಜಾಸ್ತಿ ಆಗ್ತಾ ಇರ್ತದೆ. ಅಡಿಕೆ ಸುಲಿದಾದ ಮೇಲೆ ಅದನ್ನು 4 ಥರದ ಬೇರೆ ಬೇರೆ ಕ್ಯಾಟಗರಿ ಮಾಡಬೇಕು. ಫಸ್ಟ್ ಕ್ವಾಲಿಟಿ ಅಡಿಕೆ, ಪಟಾರ, ಚಪ್ಪೊಟ್ಟೆ, ಕರಿಗೋಟು. ಇದು ಚಪ್ಪೊಟ್ಟೆ. ಸುಲಿಯುವಾಗ ಅಡಿಕೆಯ ಮೇಲಿನ ಸಿಪ್ಪೆ ಸರಿಯಾಗಿ ಹೋಗಿರುವುದಿಲ್ಲ, ಅರ್ಧಂಬರ್ಧ ಹಾಗೆ ಉಳಿದಿರುತ್ತದೆ. ಇದನ್ನು ಚಪ್ಪೊಟ್ಟೆ ಅಂತ ಕರಿತೀವಿ. ಇದು ಒಳ್ಳೆ ಕ್ವಾಲಿಟಿ ಅಡಿಕೆ. ಒಳ್ಳೆ ಕ್ವಾಲಿಟಿ ಅಡಿಕೆ ಅಂದರೆ ಒಳ್ಳೆ ಕಲರ್ ಇರಬೇಕು, ಮತ್ತು ಕಟ್ಟಾಗಿರಬಾರ್ದು, ಮತ್ತು ಯಾವುದೇ ಕ್ರ್ಯಾಕ್ ಇರಬಾರ್ದು. ಇದು ಕರಿಗೋಟು. ಇದರ ಹೆಸರೇ ಹೇಳುವ ಹಾಗೆ ಅಡಿಕೆ ಹಾಳಾಗಿ ಕಪ್ಪು ಕಲರ್ ಬಂದಿರ್ತದೆ. ಇದಕ್ಕೆ ನಾವು ಪಟಾರ ಅಂತೀವಿ. ಪಟಾರ ಅಂದರೆ ಒಳ್ಳೆ ಕ್ವಾಲಿಟಿಯ ಅಡಿಕೆಯೇ, ಆದರೆ ಅಡಿಕೆ ಬಿರುಕು ಬಂದಿರ್ತದೆ ಅಥವಾ ಕಟ್ಟಾಗಿರ್ತದೆ, ಅಂತಹ ಅಡಿಕೆಯನ್ನು ಪಟಾರ ಅಂತ ಹೇಳ್ತೀವಿ. ನಿಮಗೆ ಫಸ್ಟ್ ಕ್ವಾಲಿಟಿ ಹಳೆಯ ಅಡಿಕೆಗೆ ಕೆಜಿಗೊಂದು 450 ರೂಪಾಯಿ ಸಿಕ್ಕಿದ್ರೆ ಪಟಾರಕ್ಕೆ 350 ರೂಪಾಯಿ ಸಿಗ್ಬೋದು. ಮತ್ತು ಉಳಿದ 2 ಕ್ವಾಲಿಟಿ ಅಡಿಕೆಗೆ ಅಡಿಕೆ ತೆಗೆದುಕೊಳ್ಳುವವರು ಫಿಕ್ಸ್ ಮಾಡಿದ ಹಣವನ್ನು ಕೊಡ್ತಾರೆ. ಎಕ್ಸಾಕ್ಟ್ ಆಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ.
ಅಡಿಕೆ ಕೊಯ್ದ ಮೇಲೆ ಅದನ್ನು ಮಾರುವ ಮೊದಲು ಏನೆಲ್ಲ ಪ್ರೋಸೆಸ್ ಇರ್ತದೆ ಅನ್ನುವುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.